Hello friends, welcome back to Daily Wife Pair YouTube channel. Hope all are doing good. ಈ ಚಳಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಮೊಳಕೆ ಕಾಳು ಸಾಂಬಾರ್ ಏನು ಸಕ್ಕತ್ತಿರತ್ತಲ್ಲ. ಹಾಗಿದ್ರೆ ತಡ ಮಾಡದೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಿದ್ರೆ ಈ ರೆಸಿಪಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಕೊಬ್ಬರಿಕಾಯಿ ಮತ್ತು ಟೊಮೆಟೊ, 2 ಈರುಳ್ಳಿ ಮತ್ತು ಹಚ್ಚಿಟ್ಕೊಂಡಿರುವಂಥ ಒಂದು ಉದ್ದಿನ ಬದನೆಕಾಯಿ ಮತ್ತು ಒಂದು ಆಲೂಗೆಡ್ಡೆ, ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು, ಮತ್ತು ಮೊಳಕೆ ಕಾಳು. ನಾನು ಇದರಲ್ಲಿ 4 ಥರ ಮೊಳಕೆ ಕಾಳನ್ನ ಯೂಸ್ ಮಾಡಿದ್ದೀನಿ. ಒಂದು ಹುರುಳಿಕಾಳು, ಅವರೆಕಾಳು, ಕಡಲೆಕಾಳು ಮತ್ತು ಬಟಾಣಿ ಕಾಳು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತು 3 ಒಣಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೋದು. ನೆಕ್ಸ್ಟು ಎಲ್ಲ ಹಚ್ಚಿಟ್ಕೊಂಡಿರೋವಂಥ ತರಕಾರಿಗಳನ್ನ ಏನು ಮಾಡಬೇಕು ಅಂದರೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಸ್ವಲ್ಪ ಹಸಿ ಫ್ಲೇವರ್ ಹೋಗಲಿ ಅಂತ ಅಷ್ಟೇ, ಮಸಾಲೆ ಟೇಸ್ಟ್. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಟೊಮೆಟೊ 2 ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಅದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಮಟ್ಟಿಗೆ ಅದು ಗ್ರೈಂಡ್ ಆದಮೇಲೆ ನಾನಿಲ್ಲಿ ಮನೇಲೇ ಮಾಡಿರುವಂಥ 3 ರಿಂದ 4 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ತೊಗೋತಿದ್ದೀನಿ. ಇದು ತುಂಬ ಟೇಸ್ಟ್ ಇರುತ್ತೆ. ಇದ್ರ ರೆಸಿಪಿ ಬೇಕು ಅಂದರೆ ಸಾಂಬಾರು ಪುಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಅದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಅಂದರೆ, ಯಾವುದೇ ಬೇರೆ ಪುಡಿನ ಹಾಕಿದ್ರೂ ಕೂಡ ಈ ಥರ ಕಲರ್ ಬರಲ್ಲ, ಆ ಥರ ಇದೆ. ನೆಕ್ಸ್ಟ್ ಇದಕ್ಕೆ ಸಪ್ರೇಟ್ ಕುಕ್ಕರಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಿದ್ದೀನಿ. ನಾನು ಇದಕ್ಕೆ ನಾರ್ಮಲ್ ಯೂಸ್ ಮಾಡುವಂಥ ಕುಕ್ಕಿಂಗ್ ಆಯಿಲೇ ಯೂಸ್ ಮಾಡ್ತಿದ್ದೀನಿ. ನೀವು ಕೂಡ ನೀವು ಯಾವುದು ರೆಗ್ಯುಲರಾಗಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನೇ ಮಾಡ್ಬೋದು. ಇವಾಗ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋತಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಆದಮೇಲೆ 1 ಒಣಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆದಮೇಲೆ ಸ್ವಲ್ಪ ಹಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಬದನೆಕಾಯಿ 2 ಕೂಡ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟನ್ನ ಹಾಕೋತಿದ್ದೀನಿ, ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಲಿ ಅಂತ ಅಷ್ಟೇ. ಹಾಗೆ ಒಂದು 5 ನಿಮಿಷ ಫ್ರೈ ಮಾಡಿ ನೆಕ್ಸ್ಟು ಮೊಳಕೆ ಕಾಳನ್ನ ಹಾಕಿ ಅದು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಅದು ಹಸಿ ಫ್ಲೇವರೆಲ್ಲ ಹೋಗುತ್ತೆ, ಆವಾಗ ಸ್ವಲ್ಪ ಸಾಂಬಾರು ಚೆನ್ನಾಗಿರುತ್ತೆ ಅಂತ.
ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆ್ಯಡ್ ಮಾಡಿದ ನಂತರ ಅದನ್ನು ಸ್ವಲ್ಪ ಆಯಿಲಲ್ಲಿ ಎಲ್ಲ ತರಕಾರಿ ಜೊತೆ ಮತ್ತು ಮೊಳಕೆ ಕಾಳು ಜೊತೆ ಎಲ್ಲ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಎಲ್ಲ. ನಾನು ಇದಕ್ಕೆ ಒಂದು 2ರಿಂದ 3 ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ. ನೀವು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಹಾಕೋಬೋದು. ಯಾಕೆಂದರೆ ನಾನು ಸಾಂಬಾರು ಪುಡಿನೂ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿರೋದ್ರಿಂದ ನಾನು ಅದಕ್ಕೆ ತಕ್ಕನಾಗೆ ನೀರನ್ನು ಕೂಡ ಒಂದು 2ರಿಂದ 3 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ 3ರಿಂದ 4 ವಿಷಲ್ ಬರುವಷ್ಟು ಕುಕ್ಕರ್ ಕೂಗಿಸ್ಕೊಬೇಕು. ಆ ಸೈಡಲ್ಲಿ ಆಗ್ತಾಯಿದೆ, ಪಕ್ಕದಲ್ಲಿ ಮುದ್ದೆನೂ ಕೂಡ ರೆಡಿ ಆಗ್ತಾಯಿದೆ. ಇವಾಗ ನೋಡಿ ಇದು ಆಗಿದೆ ಸಾಂಬಾರು. 4 ವಿಷಲ್ ಆದಮೇಲೆ ತೆಗೆದೆ. ನೋಡಿ ಏನು ಸಖತ್ತಾಗಿದೆ ಅಲ್ಲ. ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಿದೆ ಅಂದರೆ ರುಚಿನೂ ಹಾಗೆ ಇರುತ್ತೆ ಅಲ್ಲ. ಸೊ ನೀವು ಕೂಡ ತಪ್ಪದೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೇಗಿತ್ತು ಇದ್ರ ಟೇಸ್ಟ್, ಈ ಸಾಂಬಾರು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಆಯಿತಾ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.